ನಾವು ಪ್ರತಿದಿನ ಬದುಕಿರುವುದು ಯೇಸುವಿನ ಕೃಪೆ. ಅದು ಮಾತ್ರವಲ್ಲ, ಯೇಸುವಿನ ವಾಕ್ಯ. ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ವಾಕ್ಯ ಹೇಳುವ ಹಾಗೆ, ಪ್ರತಿನಿತ್ಯವೂ ಆತನ ಕೃಪೆಯು ನಮ್ಮ ಜೀವಿತದಲ್ಲಿ ಹೊಸದಾಗಿ ಇರುವುದರಿಂದ, ಒಂದು ಕಡೆ ಆತನ ಕೃಪೆ, ಇನ್ನೊಂದು ಕಡೆ ಆತನ ವಾಕ್ಯ, ನಾವು ನಾಶವಾಗದೆ ಬದುಕಿರುವಂತೆ ಉಳಿಯುವಂತೆ ಕರ್ತನು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ತನ್ನ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬದುಕಿಸುತ್ತಿದ್ದಾನೆ. ಅದಕ್ಕಾಗಿ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಕಾಣಲ್ಪಡಬೇಕು. ಇದಾಗಲೇ ಈ ವರ್ಷದ ಮಧ್ಯಭಾಗಕ್ಕೆ ನಾವು ಬಂದಿದ್ದೇವೆ. ಈ 2026ನೇ ವರ್ಷದ ಈ ಜೂನ್ ತಿಂಗಳು, ಕರ್ತನು ಈ 5 ತಿಂಗಳು, ಈಗ 5.5 ತಿಂಗಳು ತನ್ನ ಕೃಪೆಯಾಗಿ ನಮ್ಮ ನಡೆಸಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಇಷ್ಟು ವರ್ಷಗಳು ದೇವರು ನಮ್ಮನ್ನು ನಡೆಸಿದ್ದಾನೆ, ಇನ್ನು ಮುಂದೆಯೂ ದೇವರು ನಮ್ಮನ್ನು ನಡೆಸುವ ಆ ನಂಬಿಕೆಯಿಂದ ಈ ವಾಕ್ಯವನ್ನು ನಾವು ಕೇಳೋಣ. ಕಳೆದ 5 ತಿಂಗಳು ಅಥವಾ 5.5 ತಿಂಗಳುಗಳು ನಾವು ಪ್ರಕಟಣೆಯ ಪುಸ್ತಕದಲ್ಲಿರುವಂಥ 7 ಸಭೆಗಳ ಬಗ್ಗೆ ನಾವು ಧ್ಯಾನಿಸಲು ಪ್ರಾರಂಭ ಮಾಡಿದ್ದೇವೆ. ಇದಾಗಲೇ ನಾವು ಅದರ 5ನೇ ಸಭೆಯನ್ನು ನಾವು ಧ್ಯಾನಿಸುತ್ತಾ ಬರ್ತಿದ್ದೇವೆ. ಇದು ಎಲ್ಲಿ ಬರೆಯಲ್ಪಟ್ಟಿದೆ? ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ 7 ಸಭೆಗಳ ಹೆಸರುಗಳು ನೋಡ್ರಿ: ಎಫೆಸ, ಸ್ಮರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲಿದೆಲ್ಫಿಯಾ, ಲವೋದಿಕಿಯ. ಇದಾಗಲೇ ಇದರ ಹಿಂದಿನ ಭಾಗಗಳು ನೋಡಬೇಕಾದ್ರೆ ಯೋಹಾನನು ಬರೆದ ಪ್ರಕಟಣೆಯ ಪುಸ್ತಕ ಅದರ 1ನೇ ಅಧ್ಯಾಯವನ್ನು ಧ್ಯಾನ ಮಾಡಿದ್ದೇವೆ, ಪರಿಚಯ. ಅದು ಮಾತ್ರವಲ್ಲ, ಎಫೆಸಗೆ ಬರೆದಂಥ ಪತ್ರಿಕೆ, ಅದನ್ನು ಧ್ಯಾನ ಮಾಡಿ ಮುಗಿಸಿದ್ದೇವೆ. ಸ್ಮರ್ನ, ಪೆರ್ಗಮ, ತುವತೈರ, ಈ 4 ಸಭೆಗಳಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಸ್ವತಃ ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಿ ನಾವು ಮುಗಿಸಿದ್ದೇವೆ. ದಯವಿಟ್ಟು ಇದರ ಹಿಂದಿನ ಭಾಗಗಳನ್ನು ನೀವು ಕೇಳ್ರಿ, ಅದು ನಿಜವಾಗ್ಲೂ ನಿಮಗೆ ಪ್ರಯೋಜನಕರವಾಗಿರ್ತದೆ. ಕಳೆದ ವಾರ ನಾವು ಸಾರ್ದಿಸ್ನಲ್ಲಿರುವಂಥ ಸಭೆಯ ದೂತನಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆದಂಥ ಪತ್ರಿಕೆ, ಅದರ ಮೊದಲನೇ ಭಾಗವನ್ನು ನಾವು ನೋಡಿದೆವು. ಇವತ್ತು ನಾವು 2ನೇ ಭಾಗವನ್ನು ನಾವು ನೋಡಲಿದ್ದೇವೆ. ನಾನು ಇದಾಗಲೇ ಪದೇ ಪದೇ ಹೇಳುವ ಹಾಗೆ, ಕರ್ತನಾದಂಥ ಯೇಸು ಕ್ರಿಸ್ತನು ಒಂದು ಸಭೆಗೆ ಆತನ ಪತ್ರಿಕೆಯನ್ನು ಬರಿಬೇಕಾದ್ರೆ ಒಂದು ಶೈಲಿಯನ್ನು ಆತನು ಉಪಯೋಗ ಮಾಡಿದ್ದಾನೆ. ಮೊದಲು ಆ ಪಟ್ಟಣದಲ್ಲಿರುವಂಥ ಸಭೆಯ ದೂತನಿಗೆ ಬರೆಯುವಂಥದ್ದು. 2ನೇದಾಗಿ ಆ ಸಭೆಯಲ್ಲಿ ಕಾಣುವಂಥ ಒಳ್ಳೆಯ ವಿಷಯಗಳನ್ನು ನೋಡಿ ಹೊಗಳುವಂಥದ್ದು ಅಲ್ವಾ, ಅದನ್ನು ಹಾರೈಸುವಂಥದ್ದು. ನಂತರ ನಾವು ನೋಡಬೇಕಾದ್ರೆ ಸಭೆಯನ್ನು ನೋಡಿ ವಿಮರ್ಶಿಸುವುದು, ಟೀಕಿಸುವುದು ಅಥವಾ ಖಂಡಿಸುವುದು, ನಂತರ ಮನ ತಿರುಗಬೇಕೆಂಬುದಾಗಿ ಉಪದೇಶ ನೀಡುವುದು, ಆಲೋಚನೆ ನೀಡುವುದು, ಅವರು ಏನು ಮಾಡಬೇಕೆಂಬುದಾಗಿ ಭಾಳ ಸ್ಪಷ್ಟವಾಗಿ ಆ ಸಭೆಗೆ ಕರ್ತನು ಮಾತನಾಡುವುದು. ನಂತರ ಯಾರೆಲ್ಲ ಜಯ ಹೊಂದುತ್ತಾರೋ ಅವರಿಗೆ ದೇವರು ಕೊಡುವಂಥ ಕೊಡುಗೆ, ಬಹುಮಾನ ಏನೆಂಬುದನ್ನು ಕರ್ತನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಪ್ರತಿ ಸಭೆಗಳಿಗೆ ಬರಿಬೇಕಾದ್ರೆ ಕರ್ತನು ಹೇಳ್ತಿದ್ದಾನೆ, ಕಿವಿ ಉಳ್ಳವನು ಕರ್ತನಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ. ಇದಾಗಲೇ ನಾವು 4 ಸಭೆಗಳನ್ನು ಧ್ಯಾನ ಮಾಡಿ ಮುಗಿಸಿ ಕಳೆದ ವಾರ ಸಾರ್ದಿಸ್ನಲ್ಲಿರುವಂಥ ಸಭೆಯ ಬಗ್ಗೆ ನಾವು ಪ್ರಾರಂಭಿಸಿದೆವು. ಇವತ್ತು ನಾವು ಅದನ್ನು ಮುಕ್ತಾಯಗೊಳಿಸೋಣ. ಮುಂದಿನ ವಾರ ನಾವು ಫಿಲಿದೆಲ್ಫಿಯಾ ಈ ಪಟ್ಟಣದಲ್ಲಿರುವಂಥ ಸಭೆಯನ್ನು ನಾವು ಧ್ಯಾನ ಮಾಡೋಣ. ಅದೊಂದು 2 ವಾರ ನಾವು ಧ್ಯಾನಿಸೋಣ. ಅದಾದ ನಂತರ ಲವೋದಿಕ್ಯದಲ್ಲಿರುವಂಥ ಸಭೆಯ ದೂತನಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಿ ಈ ಶೀರ್ಷಿಕೆಯಲ್ಲಿ ಪ್ರಾರಂಭಿಸಿದಂಥ ಈ ಸಂದೇಶವನ್ನು ಮುಂದಿನ ಒಂದು 4 ವಾರಗಳು ಅಥವಾ 5 ವಾರಗಳಲ್ಲಿ ನಾವು ಧ್ಯಾನ ಮಾಡಿ ನಾವು ಮುಗಿಸೋಣ. ಅದಾದ ನಂತರ ಇನ್ನೊಂದು ಹೊಸ ಶೀರ್ಷಿಕೆಯಲ್ಲಿ ನಾವು ಕೆಲವು ಸಂದೇಶಗಳು ನಾವು ಕೇಳಲಿದ್ದೇವೆ. ಒಂದು ನಾನು ಪ್ರಾರ್ಥನೆ ಮಾಡುತ್ತಾ ಯೋಚನೆ ಮಾಡ್ತಿರುವುದು ಏನಂತ ನೋಡಬೇಕಾದ್ರೆ, ಕರ್ತನಾದಂಥ ಯೇಸು ಕ್ರಿಸ್ತನು 4 ಸುವಾರ್ತೆಗಳಲ್ಲಿ ಅನೇಕ ಸಾಮ್ಯಗಳನ್ನು ಹೇಳಿದ್ದಾನೆ. ತನ್ನ ಉಪದೇಶಗಳನ್ನು ಕಥೆಯ ಮುಖಾಂತರವಾಗಿ, ಪ್ಯಾರಬಲ್ಸ್, ಸಾಮ್ಯಗಳು ಹೇರಾಳವಾಗಿದೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಪುಸ್ತಕದಲ್ಲಿ. ಅದನ್ನು ಒಂದು ವೇಳೆ ಧ್ಯಾನ ಮಾಡೋಣ ಎಂಬುದಾಗಿ ನಾನು ಯೋಚನೆ ಮಾಡ್ತಿದ್ದೇನೆ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಈ 4 ಸುವಾರ್ತೆಗಳಲ್ಲಿ ಹೇರಾಳವಾದಂಥ ಅದ್ಭುತಗಳನ್ನು ಮಾಡಿದ್ದಾನೆ. 37 ಅದ್ಭುತಗಳು, ಹೆಚ್ಚು ಕಮ್ಮಿ 37 ಅದ್ಭುತಗಳು. ಒಂದು ವೇಳೆ ಅದನ್ನು ಒಂದೊಂದಾಗಿ ತೆಗೆದು ಧ್ಯಾನ ಮಾಡೋಣ ಎಂಬುದಾಗಿ ನಾನು ಯೋಚನೆ ಮಾಡ್ತಿದ್ದೀನಿ, ಪ್ರಾರ್ಥನೆ ಮಾಡ್ತಿದ್ದೀನಿ. ಅದು ಮಾತ್ರವಲ್ಲ, ಮತ್ತಾಯ 5, 6, 7 ಪರ್ವತದ ಪ್ರಸಂಗ, ಸರ್ಮನ್ ಆನ್ ದ ಮೌಂಟ್,
ಮತ್ತಾಯ 5, 6, 7 ಈ 3 ಅಧ್ಯಾಯಗಳು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಒಂದು ವೇಳೆ ಇದನ್ನು ತೆಗೆದು ದೀರ್ಘಕಾಲ ಧ್ಯಾನ ಮಾಡೋಣ ಎಂಬುದಾಗಿ ನಾನು ಯೋಚನೆ ಮಾಡ್ತಿದ್ದೀನಿ. ಪರಿಶುದ್ಧಾತ್ಮನು ಹೇಗೆ ನಡೆಸ್ತಾನೋ ಅದನ್ನು ನಾವು ಧ್ಯಾನಿಸೋಣ. ಸರಿ, ಇವತ್ತು ಈ ಸಾರ್ದಿಸ್ಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆದಂಥ ಪತ್ರಿಕೆ ಎಲ್ಲಿದೆ? ಪ್ರಕಟಣೆಯ ಪುಸ್ತಕ, ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 3 ವರ್ಸಸ್ ಫ್ರಮ್ 1 to 6. ಬರೀ 6 ವಾಕ್ಯಗಳು ಮಾತ್ರ ಇದೆ. ನಾವು ಕಳೆದ ವಾರ ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನನ್ನು ತಾನು ಹೇಗೆ ಪ್ರತ್ಯಕ್ಷಪಡಿಸಿಕೊಂಡ ಎಂಬುದಾಗಿ ನಾವು ನೋಡಿದೆವು. 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು. ಪ್ರತಿ ಸಭೆಗೆ ಬರಿಬೇಕಾದ್ರೆ ತನ್ನನ್ನು ತಾನೇ ಆತನು ಪ್ರತ್ಯಕ್ಷಪಡಿಸ್ಕೊಳ್ತಾನೆ. ಇಲ್ಲಿ ನೋಡಬೇಕಾದ್ರೆ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು. 7 ಆತ್ಮಗಳನ್ನೇ ಪರಿಶುದ್ಧಾತ್ಮನು 7 ವಿಧದಲ್ಲಿ ಕ್ರಿಯೆ ಮಾಡುವಾತನು. 7 ನಕ್ಷತ್ರಗಳು ಅಂತ ನೋಡಬೇಕಾದ್ರೆ 7 ಸಭೆಯ ದೂತರು ಉಳ್ಳಾತನು. ಅಂದರೆ ಆ ಸಭೆಯ ದೂತರು ಎಲ್ಲಿದ್ದಾರೆ? ಕರ್ತನಾದಂಥ ಯೇಸುವಿನ ಕರದಲ್ಲಿದ್ದಾರೆ. ಆದ್ದರಿಂದ ಸಭೆಯನ್ನು ನಡೆಸುವವರು ಬಹಳ 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 ಮುಖ್ಯ ಪ್ರಾಮುಖ್ಯವಾದವರು. ಮತ್ತು ಇಲ್ಲಿ ಕರ್ತನ ಏನು ಹೇಳ್ತಿದ್ದಾನೆ? ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. 7 ಸಭೆಗಳನ್ನು ನೋಡಬೇಕಾದ್ರೆ ಬಲ್ಲೆನು ಎಂಬ ಪದ ಪುನಃ 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 ಬರೆಯಲ್ಪಟ್ಟಿದೆ. ಐ ನೋ. ಈ ಸಭೆಯ ಸ್ಥಿತಿ ಹೇಗಿತ್ತು? ಹೊರಗಡೆ ಜೀವಿಸುವವರಾಗಿದ್ದರು, ಆದರೆ ನಿಜವಾದಂಥ ಪರಿಸ್ಥಿತಿ ಸತ್ತವರಾಗಿದ್ದರು. ನಾನು ಕಳೆದ ವಾರದಲ್ಲಿ ಹೇಳಿದ ಹಾಗೆ ದೇವರ ಪ್ರಸನ್ನತೆ ಇಲ್ಲದಿರುವಂಥ ಸಭೆ ಸತ್ತದಕ್ಕೆ ಸಮ. ದೇವರ ವಾಕ್ಯವು ಪ್ರಕಟಣೆ ಪ್ರವಾದನೆ ಇಲ್ಲದಿರುವಂಥ ಸಭೆ ಸತ್ತದಕ್ಕೆ ಅದು ಸಮವಾಗಿದೆ. ಸೊ ಈ ಸಭೆ ಹೊರಗಡೆ ಜೀವಂತವಾಗಿದೆ, ಆದರೆ ನಿಜವಾದಂಥ ಸ್ಥಿತಿ ಯೇಸುವಿನ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಇದು ಸತ್ತಂಥ ಸಭೆಯಾಗಿದೆ. ಸಾಯುವ ಹಾಗಿದ್ದು ಉಳಿದವುಗಳನ್ನು ದೃಢಪಡಿಸಿಕೋ. ಕೆಲವು ಸ್ಥಿತಿಗಳು, ಕೆಲವು ಕಾರ್ಯಗಳು ಇನ್ನೂ ಸಾಯಕ್ಕಿದೆ, ಅದನ್ನು ಸ್ವಲ್ಪ ನೀನು ದೃಢಪಡಿಸಿಕೋ. ನೀನು ದೇವರ ಮುಂದೆ ನಿನ್ನ ಕೃತ್ಯಗಳು ಒಂದು ಕೂಡ ಸಂಪೂರ್ಣವಾಗಿಲ್ಲ. ನೋಡ್ರಿ, ಕರ್ತನಾದಂಥ ಯೇಸು ಕ್ರಿಸ್ತನ ಸಭೆಯ ಬಗ್ಗೆ ವಿಮರ್ಶಿಸಬೇಕಾದ್ರೆ, ಖಂಡಿಸಬೇಕಾದ್ರೆ, ಟೀಕಿಸಬೇಕಾದ್ರೆ ಅರ್ಥೇನು ಹೇಳ್ತಿದ್ದಾನೆ? ಅನೇಕ ಕೃತ್ಯಗಳನ್ನು ಮಾಡ್ತೀಯ, ಒಂದು ವೇಳೆ 100 ಕೃತ್ಯಗಳನ್ನು ಮಾಡ್ತೀಯ, ಆದರೆ ಒಂದಾದರೂ ನನ್ನ ದೃಷ್ಟಿಯಲ್ಲಿ ಸಂಪೂರ್ಣವಾಗಿಲ್ಲ. ಇವತ್ತು ನಾವು ಮಾಡುವಂಥ ಕೃತ್ಯಗಳು ಮನುಷ್ಯನ ದೃಷ್ಟಿಯಲ್ಲಿ ಒಂದು ವೇಳೆ ಅಪ್ರಿಸಿಯೇಷನು ಅಲ್ವಾ, ಹಾರೈಕೆಗಳು, ಹೊಗಳಿಕೆಗಳನ್ನು ತರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಒಂದು ಕೂಡ ಸಂಪೂರ್ಣವಾಗಿಲ್ಲ. ಅದನ್ನು ಹೇಳಿಬಿಟ್ಟು ಕರ್ತನ ಏನು ಹೇಳ್ತಿದ್ದಾನೆ? ನಿನ್ನ ನೆನಪಿಗೆ ತಂದುಕೋ, ನೀನು ಹೊಂದಿದಂಥ ಉಪದೇಶವನ್ನು ನೆನಪಿಗೆ ತಂದುಕೋ, ಅದನ್ನು ಕಾಪಾಡಿಕೋ, ದೇವರ ಕಡೆಗೆ ತಿರುಗಿಕೋ. ಇದನ್ನು ಕಳೆದ ವಾರ ನಾವು ನೋಡಿದ್ವಿ. ಕರ್ತನ ಸಭೆಗೆ ಹೇಳ್ತಿದ್ದಾನೆ, ನೀನು ಅವು ಕೇಳಿದ ಉಪದೇಶವನ್ನು ನೆನಪಿಗೆ ತಂದುಕೋ, ಕಾಪಾಡಿಕೋ ಮತ್ತು ಮನತಿರುಗು. ಪ್ರತಿ ಸಭೆಗೂ ಕರ್ತನ ಹೇಳ್ತಿದ್ದಾನೆ ಮನತಿರುಗು. ಇದು 2000 ವರ್ಷಗಳ ಹಿಂದೆ ಇದ್ದಂಥ ಸಭೆಗೆ ಮಾತ್ರವಲ್ಲ, ಇವತ್ತು ಸಭೆಯಾಗಿರುವಂಥ ನಮಗೂ ಈ ಸಂದೇಶ, ನಾವು ಹೋಗುವಂಥ ಸಭೆಗೂ ಈ ಸಂದೇಶ, ಸಭೆ ನಡೆಸುವಂಥ ಸಭಾಪಾಲಕರಿಗೆ, ಪಾಸ್ಟರ್ಗಳಿಗೆ, ಕುರುಬರಿಗೆ, ಸಭೆಯ ದೂತರಿಗೆ ಈ ಸಂದೇಶ ಈ 2026ನೇ ವರ್ಷಕ್ಕೂ ಇದು ಸರಿ ಹೊಂದುತ್ತದೆ. ಅನೇಕರು ಹೇಳ್ತಾರೆ ಈ ಪುಸ್ತಕ ತುಂಬ ಹಳೆಯ ಪುಸ್ತಕ, 2000 ವರ್ಷಗಳ ಹಿಂದೆ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಿದೆ, ಅದಕ್ಕೆ ಮುಂಚಿತವಾಗಿ 1500 ವರ್ಷಗಳ ಹಿಂದೆ ಈ ಬೈಬಲಲ್ಲಿ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿದೆ ಎಂಬುದಾಗಿ. ಇದು ಇವತ್ತಿಗೂ ನಮಗೆ ಸರಿ ಹೊಂದುವಂಥ ಪುಸ್ತಕ, ನಮ್ಮ ಸಂಗಡ ಮಾತಾಡುವಂಥ ಒಂದು ಪುಸ್ತಕ. ಕಾರಣ ಇದು ದೇವರ ವಾಕ್ಯ. ಕರ್ತನ ಈ ಸಭೆಗೆ ಹೇಳ್ತಿದ್ದಾನೆ, ನೀನು ಹೊರಗಡೆ ಜೀವಿಸುವವನಾಗಿದ್ಯಾ, ಆದರೆ ನಿನ್ನ ನಿಜವಾದಂಥ ಪರಿಸ್ಥಿತಿ ನೀನು ಸತ್ತು ಹೋಗಿದ್ಯಾ. ಆದ್ದರಿಂದ ನೀನು ಕೇಳಿದಂಥ ಉಪದೇಶವನ್ನು ನೆನಪಿಗೆ ತಂದುಕೋ, ನೀನು ಕಾಪಾಡಿಕೋ, ಮನತಿರುಗು ಎಂಬುದಾಗಿ. ಒಂದು ವೇಳೆ ಈ ಸಭೆಯು ಇದನ್ನು ಮಾಡಲಿಲ್ಲ ಅಂದರೆ, ನಾವಿದನ್ನು ಮಾಡಲಿಲ್ಲ ಅಂದರೆ, ಕರ್ತನು ಹೇಳ್ತಿದ್ದಾನೆ, ನೀನು ಎಚ್ಚರವಾಗಲಿಲ್ಲದಿದ್ದರೆ, ಆಮೇಲೆ ನೀನು ಎಚ್ಚರವಾಗಲಿಲ್ಲದಿದ್ದರೆ ಕಳ್ಳನು ಬರುವಂತೆ ನಾನು ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಬಳಿಗೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ನೋಡ್ರಿ, ಕರ್ತನು ಹೇಳ್ತಿದ್ದಾನೆ, ತನ್ನನ್ನು ಕಳ್ಳನಿಗೆ ಹೋಲಿಕೆ ಮಾಡಿಕೊಂಡು ಕಳ್ಳನು ಬರುವಂಥ ವಿಧದಲ್ಲಿ ನಾನು ಬರುವೆ. ಆದರೆ ನಾವೇನು ಮಾಡಬೇಕು? ಎಚ್ಚರವಾಗಿರಬೇಕು. ಇದನ್ನು ಸ್ವಲ್ಪ ನಾವು ಥೆಸಲೋನಿಕದವರಿಗೆ ಬರೆದಂಥ ಆ ಪತ್ರಿಕೆ ನೋಡಬೇಕಾದ್ರೆ ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ 2ನೇ ಬರೋಣ,
ರಹಸ್ಯ ಬರೋಣ, ಅದು ಕಳ್ಳನ ಹಾಗಿರುತ್ತದೆ. ಅಂದರೆ ನಾವು ಎಚ್ಚರವಾಗಿರಬೇಕು. ಮತ್ತಾಯ 25 ಕೂಡ ನೋಡ್ರಿ, ಕರ್ತನಾದಂಥ ಯೇಸು ಕ್ರಿಸ್ತನ ಸಾಮ್ಯವನ್ನು ಹೇಳಬೇಕಾದ್ರೆ 10 ಕನ್ನಿಕೆಯರಿದ್ದರು. ಅದರಲ್ಲಿ 5 ಜನರು ಸಿದ್ಧತೆ ಆಗಿದ್ದರು, 5 ಜನರು ಸಿದ್ಧತೆ ಇಲ್ಲ. 5 ಜನರು ಬುದ್ಧಿವಂತರಾಗಿದ್ದರು, 5 ಸ್ತ್ರೀಯರು ಬುದ್ಧಿವಂತರಾಗಿರಲಿಲ್ಲ. ದಿಢೀರಂಥ ಶಬ್ದ ಬಂತು, ತುತ್ತೂರಿಯ ಶಬ್ದ. ದಿಢೀರಂಥ ಮದಲಿಂಗನು ಬಂದ. 5 ಮಂದಿ ಸ್ತ್ರೀಯರು ಮದಲಿಂಗನ ಸಂಗಡ ಹೋದರು, 5 ಸ್ತ್ರೀಯರು ಮದಲಿಂಗನ ಸಂಗಡ ಹೋಗಲಿಲ್ಲ. ಬಾಗಿಲು ಮುಚ್ಚಲ್ಪಟ್ಟಿತ್ತು. ಕರ್ತನು ಹೇಳ್ತಿದ್ದಾನೆ, ನಾವು ಸದಾ ಕಾಲ ಎಚ್ಚರವಾಗಿರಬೇಕು. ಈಗೋ ಯೇಸು ಕ್ರಿಸ್ತನು ಬಹುಬೇಗನೆ ಬರ್ತಾನೆ. ಮಾರನಾಥ, ಬೇಗ ಬಾ ಎಂಬುದಾಗಿ ಇದೇ ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಾದಂಥ ಯೇಸು ಕ್ರಿಸ್ತನು ಬಹುಬೇಗನೆ ಬರ್ತಿದ್ದಾನೆ. ಈ ಸಭೆಗೆ ಕರ್ತನು ಹೇಳ್ತಿದ್ದಾನೆ, ನೀನು ಎಚ್ಚರವಾಗಿರಬೇಕು ಸದಾ ಕಾಲ. ನೀನು ಬಿದ್ದಂಥ ಜಾಗವನ್ನು ನೀನು ತಿದ್ದುಕೋಬೇಕು, ಮನ ತಿರುಗಬೇಕು, ನೀನು ಕಾಪಾಡಿಕೋಬೇಕು, ಕೇಳಿದಂಥ ಉಪದೇಶವನ್ನು ನೆನಪಿಗೆ ತಂದ್ಕೋಬೇಕು. ನೀನು ಎಚ್ಚರವಾಗಿರಲಿಲ್ಲ ಅಂದರೆ ಕಳ್ಳನ ಹಾಗೆ ನಾನು ಬರುವೆ. ಕಳ್ಳನ ಹಾಗೆ ಕರ್ತನಾದಂಥ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಬರುವಾಗ ಯಾರೆಲ್ಲ ಕೈ ಬಿಡಲ್ಪಡ್ತಾರೋ, ಕ್ರಿಸ್ತ ವಿರೋಧಿ ಆಳ್ವಿಕೆಯಲ್ಲಿ ಏನೆಲ್ಲ ಕಷ್ಟಪಡ್ತಾರೋ ಆ ರೀತಿಯಾದಂಥ ಕಷ್ಟವನ್ನು ಈ ಸಭೆಯವರು ಅನುಭವಿಸ್ತಾರೆ. ನಮಗೂ ಅದೇ ಸಂದೇಶ, ನಾವು ಎಚ್ಚರವಾಗಿರಬೇಕು. ಈ ಅಂತ್ಯಕಾಲ, ಇದು ಕಡೇ ಕಾಲ. ಶೋಧನೆಗಳು, ಪಾಪಗಳು, ಸೈತಾನನ ಕ್ರಿಯೆಗಳು, ಅವನ ಕೃತ್ಯಗಳು ಜಾಸ್ತಿ ಆಗಿರುವಂಥ ಈ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಎಚ್ಚರವಾಗಿರಬೇಕು. ಒಂದು ವೇಳೆ ನಾವು ಎಚ್ಚರವಾಗಲಿಲ್ಲ ಅಂದರೆ ಕಳ್ಳನು ಬರುವಂಥ ಸಮಯದಲ್ಲಿ ಆತನು ಬರ್ತಾನೆ. ಕಳ್ಳನು ಯಾವ ಸಮಯದಲ್ಲಿ ಬರ್ತಾನೆ ಅವನಿಗೆ ಗೊತ್ತಾಗುವುದಿಲ್ಲ. ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ, ಇದು ನನಗೂ. ಯೇಸು ಕ್ರಿಸ್ತನು ಇಂದು ರಾತ್ರಿ ಬರುವುದಾದರೆ ಆತನ ಸಂಗಡ ಹೋಗುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಇವತ್ತು ಅನೇಕರ ಮನಸ್ಸು ಹಣದ ಬಗ್ಗೆ, ಅನೇಕರ ಮನಸ್ಸು ನಾಳೆಯ ದಿನದ ಬಗ್ಗೆ ಯೋಚನೆ. ಯೇಸು ಕ್ರಿಸ್ತನ ಬಗ್ಗೆ, ಆತನ ಬರೋಣದ ಬಗ್ಗೆ, ಅದರ ಸಿದ್ಧತೆಯ ಬಗ್ಗೆ, ಅದಕ್ಕೆ ನಮ್ಮನ್ನು ಯೋಗ್ಯತೆ ಉಳ್ಳವರಾಗಿ ಮಾರ್ಪಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಆಲೋಚನೆ ಇರುವವರು, ಪ್ರಾರ್ಥನೆ ಮಾಡುವವರು, ತಮ್ಮನ್ನು ತಾವೇ ಸಿದ್ಧತೆ ಮಾಡಿಕೊಳ್ಳುವವರು ಬಹಳ ಕಡಿಮೆ. ಒಂದು ವೇಳೆ ಇದನ್ನು ಪರಿಶುದ್ಧಾತ್ಮನು ನಮ್ಮೆಲ್ಲರೊಟ್ಟಿಗೆ ಮಾತಾಡ್ತಿದ್ದಾನೆ. ಪ್ರತಿನಿತ್ಯ ನಮ್ಮ ಪ್ರಾರ್ಥನೆಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಪ್ರಾರ್ಥನಾ ಮನವಿ, ದೇವರೇ, ನನ್ನ ಮರಣವೋ ನಿನ್ನ ಬರೋಣವೋ, ದೇವರೇ, ನಾನು ನಿನ್ನ ರಾಜ್ಯದಲ್ಲಿ ಕಾಣಲ್ಪಡಲು ನನ್ನನ್ನು ಸಿದ್ಧತೆ ಪಡಿಸು, ನನ್ನನ್ನು ಪರಿಶುದ್ಧಗೊಳಿಸು. ಕಾರಣ ಯೇಸು ಕ್ರಿಸ್ತನು ಕಳ್ಳನ ಹಾಗೆ ಬರ್ತಾನೆ. ನಾವು ಎಚ್ಚರವಾಗಿರಬೇಕಂತೆ, ಎಚ್ಚರವಾಗಿರಬೇಕು. ಅಂದರೆ ಸದಾಕಾಲ ಕಣ್ತೆರೆದು ಇರಬೇಕಾ? ಇಲ್ಲ, ನಮ್ಮ ಆತ್ಮ ಸಿದ್ಧತೆಯಾಗಿರಬೇಕು, ಪ್ರಾರ್ಥನಾ ಪೂರ್ವಕವಾಗಿರಬೇಕು. ಆಗ ಕರ್ತನಾದಂಥ ಯೇಸು ಕ್ರಿಸ್ತನು ಯಾವ ಸಮಯದಲ್ಲಿ ಬಂದರೂ ಆತನ ಸಂಗಡ ಹೋಗಲು ದೇವರು ನಮಗೆ ಉನ್ನತವಾದಂಥ ಆಶೀರ್ವಾದವನ್ನು ಆತನು ಕೊಡ್ತಾನೆ. ಒಂದು ವೇಳೆ ನಾವು ಕೈ ಬಿಡಲ್ಪಟ್ಟರೆ 2ನೇ ಬರೋಣದಲ್ಲಿ ಜನರು ಏನೆಲ್ಲ ಕಷ್ಟವನ್ನು ಅನುಭವಿಸ್ತಾರೋ ಅದನ್ನೇ ಈ ಜನರು ಕೂಡ ಅನುಭವಿಸ್ತಾರೆ. ಅದರಿಂದ ಇವತ್ತು ಈ ಸಭೆಗೆ ಕರ್ತನು ಎಚ್ಚರಿಕೆಯಾಗಿ ಕೊಟ್ಟಂಥ ಮಾತನ್ನು ನಮ್ಮ ಸಂಗಡನ ಆತನು ಮಾತಾಡ್ತಿದ್ದಾನೆ, ನೀನು ಎಚ್ಚರವಾಗಿರು. 4ನೇ ವಾಕ್ಯ ನೋಡಬೇಕಾದ್ರೆ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವಂಥ ಸ್ವಲ್ಪ ಜನರು ಸಾರ್ದಿಸ್ನಲ್ಲಿ ನಿನ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಪ್ರಿಯರಾದವರೇ, ಈ ಸಭೆ ಹೊರಗಡೆ ಜೀವಿಸುವ ಹಾಗೆ ಕಾಣಲ್ಪಟ್ಟರು, ಅದರ ನಿಜ ಸ್ಥಿತಿ ಸತ್ತೋಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ರು ಕೂಡ ಇದರಲ್ಲಿ ಸ್ವಲ್ಪ ಜನರು ಯೇಸು ಬಯಸುವಂಥ ಜೀವಿತವನ್ನು ನಡೆಸುತ್ತಿದ್ದರು. ತಮ್ಮ ವಸ್ತ್ರಗಳನ್ನು ಅಶುದ್ಧ ಮಾಡಿಕೊಳ್ಳಲಿಲ್ಲ, ಅಂದರೆ ತಮ್ಮ ಆತ್ಮವನ್ನು ಶುದ್ಧವಾಗಿಟ್ಟುಕೊಂಡಿದ್ದರು. ದೇವರು ಬಯಸುವಂಥ ವಿಧದಲ್ಲಿ ತಮ್ಮ ಜೀವಿತವನ್ನು ಅವರು ನಡೆಸುತ್ತಿದ್ದರು. ಅದರ ಬಗ್ಗೆ ಕರ್ತನು ಸಾಕ್ಷಿ ಹೇಳ್ತಿದ್ದಾನೆ.
ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ಅವರು ನಡೆಯುವರು. ಆಮೇಲೆ ಪ್ರಿಯ ಸಹೋದರ ಸಹೋದರಿಯೇ, ಅನೇಕ ಜನರು ತಪ್ಪು ಮಾಡ್ಬೋದು. ನಿನ್ನ ಸಭೆಯಲ್ಲಿರುವಂಥ ಅನೇಕ ಜನರು ದೇವರಿಗೆ ವಿರುದ್ಧವಾದಂಥ ಮಾರ್ಗದಲ್ಲಿ ಹೋಗ್ಬೋದು. ನೀನು ನೋಡುವಂಥ ಅನೇಕ ಸೇವಕರು ದೇವರಿಗೆ ವಿರುದ್ಧವಾದಂಥ ಉಪದೇಶಗಳನ್ನು ಮಾಡಿ ಅದರ ಪ್ರಕಾರ ನಡಿಬೋದು. ಆದರೆ ನೀನು ನಾನು ವಾಕ್ಯಕ್ಕನುಸಾರವಾಗಿ ಜೀವಿಸಲು ನಮ್ಮನ್ನು ಒಪ್ಪಿಸಿಕೊಡಬಹುದಲ್ಲ, ಒಪ್ಪಿಸಿಕೊಡಬೇಕು. ಅವರೆಲ್ಲ ಸಿನಿಮಾ ನೋಡ್ತಾರೆ, ನಾನು ನೋಡ್ತೀನಿ. ಅವರೆಲ್ಲ ಇದು ತಪ್ಪು ಮಾಡ್ತಾರೆ, ನಾನು ಮಾಡ್ತೀನಿ. ಆ ಸೇವಕರು ಇದನ್ನು ಮಾಡ್ತಾರೆ, ನಾನು ಮಾಡ್ತೀನಿ. ಈ ಸಭೆಯಲ್ಲಿ ಜನರು ಆ ರೀತಿಯಾಗಿ ಇದ್ದರು. ಆದರೆ ಸ್ವಲ್ಪ ಜನರು ತಮ್ಮ ವಸ್ತ್ರವನ್ನು ಅಶುದ್ಧ ಮಾಡಿಕೊಳ್ಳಲಿಲ್ಲ. 98 ಜನರು ಮಾಡಿದ್ರು, 2 ಮಾಡದೇ ಇರುವಂಥ ಆ ಇಬ್ಬರಲ್ಲಿ ನೀನೊಂದಾಗಿರು. ದೇವರು ಬಯಸುವಂಥ ಜೀವಿತವನ್ನು ನೀನು ನಡೆಸು. ಅಂಥವರಿಗೆ ದೇವರು ಕೊಡುವಂಥ ಕೊಡುಗೆ ಏನು? ಅವರು ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ಯೇಸುವಿನ ಜೊತೆಯಲ್ಲಿ ನಡೆಯುವರು. ಈ ಭೂಮಿಯಲ್ಲಿ ಜೀವಿಸಬೇಕಾದ್ರೆ ಯೇಸುವಿನ ಜೊತೆಯಲ್ಲಿ ನಡೆಯುವರು. ಪರಲೋಕಕ್ಕೆ ಇಂಥ ಜನರೇ ಅವರು ಹೋಗ್ತಾರೆ. ಯಾಕೆಂದರೆ ಅವರೇ ಯೋಗ್ಯರೆಂದು ಅವರು ಪರಿಗಣಿಸಲ್ಪಡ್ತಾರೆ. ಅವರು ಪರಲೋಕದಲ್ಲಿ ಯೇಸುವಿನ ಸಂಗಡ ನಡೆಯುವರು. ನೀತಿಯ ವಸ್ತ್ರ, ಶುಭ್ರ ವಸ್ತ್ರ, ಪರಿಶುದ್ಧ ವಸ್ತ್ರ, ದೋಷವಿಲ್ಲದ ವಸ್ತ್ರ, ಕಳಂಕವಿಲ್ಲದ ವಸ್ತ್ರ, ಪಾಪವಿಲ್ಲದ ವಸ್ತ್ರ, ಅದು ದೇವರು ನಮಗೆ ಕೊಡ್ತಾನೆ. ಆತನ ಸಂಗಡ ಈ ಭೂಮಿಯಲ್ಲೂ ಜೀವಿಸಲು ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ಅದು ಮಾತ್ರವಲ್ಲ, ಪರಲೋಕ ರಾಜ್ಯದಲ್ಲಿ ಕೂಡ ದೇವರು ನಮಗೆ ಆ ಯೇಸುವಿನ ಸಂಗಡ ನಡೆಯಲು ಆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆಮೇಲೆ ಆದ್ದರಿಂದ ದೇವರ ಉಪದೇಶಗಳನ್ನು, ಈ ಸಂದೇಶವನ್ನು ಸಾಮಾನ್ಯವಾಗಿ ಎಣಿಸಬೇಡ್ರಿ. ದೇವರು ನಾವು ಆತನ ಬರೋಣದಲ್ಲಿ ಅಥವಾ ನಮ್ಮ ಮರಣದ ನಂತರ ದೇವರ ಸಂಗಡ ಇರಬೇಕೆಂಬುದಕ್ಕಾಗಿ ಈ ಸಂದೇಶವನ್ನು ಕೊಟ್ಟು ನಿಮ್ಮ ಸಂಗಡ ನನ್ನ ಸಂಗಡ ಆತನು ಮಾತನಾಡುತ್ತಿದ್ದಾನೆ. ನಾವೇನು ಹೇಳ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಭೆ ಹೊರಗಡೆ ಜೀವಿಸ್ತಿತ್ತು, ನಿಜ ಸ್ಥಿತಿ ಸತ್ತೋಗಿತ್ತು. ಎಚ್ಚರವಾಗಲಿಲ್ಲ ಅಂದರೆ ಕಳ್ಳನ ಹಾಗೆ ಬಂದು ಅವರು ಕಷ್ಟವನ್ನು ಅನುಭವಿಸ್ತಾರೆ. ಆದರೆ ಕೆಲವೊಂದು ಜನ ಅವರು ತಮ್ಮನ್ನು ಹೊಲಸು ಮಾಡಿಕೊಳ್ಳಲಿಲ್ಲ, ಪಾಪದಲ್ಲಿ ಬೀಳಲಿಲ್ಲ, ದೇವರಿಗೆಂದು ತಮ್ಮ ಜೀವಿತವನ್ನು ಪರಿಶುದ್ಧವಾಗಿ ಸಮರ್ಪಿಸಿದರು. ಆ ಜೀವಿತವನ್ನು ನೋಡಿ ದೇವರು ಹೇಳ್ತಿದ್ದಾನೆ, ಇಂಥವರು ಕಡಿಮೆ ಜನ, ಆದರೆ ನನ್ನ ಸಂಗಡ ನಡೀತಾರೆ. ಅದು ಮಾತ್ರವಲ್ಲ, ಆತನು 5ನೇ ವಾಕ್ಯ, ಜಯ ಹೊಂದುವವನಿಗೆ, ಪ್ರತಿ ಸಭೆಗೆ ಕರ್ತನು ಬರೆಯುವಂಥ ಕಡೆ ಕಾರ್ಯ, ಜಯ ಹೊಂದುವವನಿಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವನು. ಆಮೇಲೆ ನಾವು ಜಯಶಾಲಿಗಳಾಗಿರಬೇಕು. ಆಮೇಲೆ ಆಗ ದೇವರು ನಮಗೆ ಕೊಡುವಂಥ ಕೃಪೆಯ ಆಶೀರ್ವಾದ ನಮಗೆ ವೈಟ್ ಡ್ರೆಸ್. ಇದು ನಾವು ಹಾಕಿಕೊಳ್ಳುವಂಥ ವೈಟ್ ಡ್ರೆಸ್ ಅಲ್ಲ. ಇವತ್ತು ಅನೇಕರು ಬಿಳಿ ಬಟ್ಟೆಯನ್ನು ಹಾಕೋಬೋದು, ಬಿಳಿ ಪ್ಯಾಂಟು, ಬಿಳಿ ಶರ್ಟು, ಬಿಳಿ ಸಾಕ್ಸು, ಬಿಳಿ ಶೂಸು ಎಲ್ಲನೂ ಬಿಳುಪಾಗಿರ್ಬೋದು. ಆದರೆ ಹೃದಯ ತಪ್ಪಾಗಿರುವುದಾದರೆ, ಹೃದಯವು ಅದು ನಿಷ್ಕಲಂಕವಾಗಿ ಇಲ್ಲದಿದ್ದರೆ, ಅದರಲ್ಲಿ ಪಾಪವು ಕಪಟತನವಿರುವುದಾದರೆ, ನೀನಾಗಿ ಹಾಕಿಕೊಳ್ಳುವಂಥ ಈ ಶುಭ್ರ ವಸ್ತ್ರವಲ್ಲ, ದೇವರು ಕೊಡುವಂಥ ವಸ್ತ್ರವನ್ನು ನೀನು ಕಳೆದುಕೊಳ್ತೀಯ. ಆದರೆ ಯಾರೆಲ್ಲ ಯೇಸುವಿಗಾಗಿ ಪರಿಶುದ್ಧರಾಗಿ ಜೀವಿಸ್ತಾರೋ, ಆತನ ಎದುರು ನೋಡುವಂಥ ವಿಧದಲ್ಲಿ ಜೀವಿಸ್ತಾರೋ, ಅವರಿಗೆ ದೇವರು ಕೊಡುವಂಥ ಕೊಡುಗೆ ಶುಭ್ರ ವಸ್ತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಎಷ್ಟು ಒಳ್ಳೆಯ ಆಶೀರ್ವಾದ ನೋಡ್ರಿ. ಇದಕ್ಕಾಗಿ ನಾವು ಯೇಸುಗಾಗಿ ಜೀವಿಸಬೇಕು, ಇದಕ್ಕಾಗಿ ನಾವು ಪರಿಶುದ್ಧವಾಗಿ ಜೀವಿಸಬೇಕು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ತೆಗೆದು ಬಿಡೋದಿಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿಮಗೊಂದು ಸತ್ಯ ಗೊತ್ತಾ? ಯಾವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ಯೇಸುವನ್ನು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡ್ಕೊಳ್ತೇವೆ, ಯಾವುದೇ ಜಾತಿ ಮತ ಭೇದ, ಯಾವ ರಾಜ್ಯ, ಯಾವ ದೇಶ, ಯಾವ ಕುಲ ಎಲ್ಲೇ ಇದ್ದರೂ ಕೂಡ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಂಥ ಪ್ರತಿಯೊಬ್ಬನ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಬುಕ್ ಆಫ್ ಲೈಫ್.
ಅಥವಾ ಜೀವ ಪುಸ್ತಕ ಹೆಸರು ಬರೆಯಲ್ಪಟ್ಟಿದೆ. ಮತ್ತೆ ಒಂದು ಪ್ರಶ್ನೆ, ಚರ್ಚಿಗೆ ಹೋಗ್ತಿರುವಂಥ ಯುವಕನೇ, ಚರ್ಚಿಗೆ ಹೋಗ್ತಿರುವಂಥ ಯುವಕಿಯೇ, ಯಾಕೆ ಸೇವೆ ಮಾಡ್ತಿರುವಂಥ ನನ್ನ ಸೇವಕನೇ, ನಿನ್ನ ಹೆಸರು ಜೀವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬ ನಿಶ್ಚಯ ಇದೆಯಾ? ಒಂದು ಸಾರಿ ಬರೆದುಬಿಟ್ರೆ ಅದು ನಿರಂತರವಾಗಿರ್ತದೆ, ಹೇಗೆ ಬೇಕಾದರೂ ಜೀವನ ಮಾಡಬಹುದು ಅಲ್ಲ. ದೇವರು ಆ ಹೆಸರನ್ನು ಅಳಿಸ್ಬಿಡ್ತಾನೆ, ಅದನ್ನು ತೆಗೆದು ಹಾಕ್ತಾನೆ. ಅದಕ್ಕಾಗಿ ಮೋಶೆ ಆತನು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಬರಿಬೇಕಾದ್ರೆ 32ನೇ ಅಧ್ಯಾಯದಲ್ಲಿ 32-33ನೇ ವಾಕ್ಯದಲ್ಲಿ ಮೋಶೆ ಹೇಳ್ತಾನೆ, ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಬಿಡು, ಆದರೆ ಜನರ ಪಾಪನ್ನು ಕ್ಷಮಿಸು, ಅಂದರೆ ಕಡೇ ತನಕ ತಾಳುವವನೇ ರಕ್ಷಣೆ ಹೊಂದುವವನು. ನಾವು ರಕ್ಷಣೆ ಹೊಂದಿ ದೇವರಿಗೆ ಮೆಚ್ಚುಗೆಲ್ಲದಂಥ ಪಾಪಗಳಲ್ಲಿ ಬೀಳುವುದಾದರೆ ನಮ್ಮ ಹೆಸರು ತೆಗೆಯಲ್ಪಡುತ್ತದೆ. ಆದರೆ ಯಾರೆಲ್ಲ ತಮ್ಮ ವಸ್ತ್ರವನ್ನು ಅಶುದ್ಧ ಮಾಡಿಕೊಳ್ಳದೆ ಇರ್ತಾರೋ, ಜಯ ಹೊಂದುತ್ತಾರೋ, ಕರ್ತನು ಹೇಳ್ತಿದ್ದಾನೆ, ಅವರ ಹೆಸರುಗಳು ಜೀವ ಪುಸ್ತಕದಿಂದ ತೆಗೆಯಲ್ಪಡುವುದೇ ಇಲ್ಲ. ನಿಮ್ಮನ್ನು ನೋಡಿ ಇನ್ನೊಂದು ಪ್ರಶ್ನೆ. ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿದೆ, ನಿಮ್ಮ ಹೆಸರು ಪಾಸ್ಪೋರ್ಟಲ್ಲಿದೆ, ನಿಮ್ಮ ಹೆಸರು ಬ್ಯಾಂಕ್ ಅಕೌಂಟಲ್ಲಿದೆ, ನಿಮ್ಮ ಹೆಸರು ಒಂದು ವೇಳೆ ನಿಮಗೆ ಸ್ವಂತ ಮನೆ ಅಥವಾ ಜಮೀನಿರುವುದಾದರೆ ಅದರಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಹೆಸರು ಕರೆಂಟ್ ಬಿಲ್ಲಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಹೆಸರು ಡ್ರೈವಿಂಗ್ ಲೈಸೆನ್ಸಲ್ಲಿ ಬರೆಯಲ್ಪಟ್ಟಿದೆ, ಎಲೆಕ್ಷನ್ ಕಾರ್ಡಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಹೆಸರು ಇಲ್ಲಿದೆ, ನನ್ನ ಹೆಸರು ಎಲ್ಲಿದೆ, ನನ್ನ ಹೆಸರಲ್ಲಿದೆ. ನಿಮ್ಮ ಹೆಸರು ನಿಮ್ಮ ಚರ್ಚಿನ ಪುಸ್ತಕದಲ್ಲಿ ಬರೆದಿರ್ಬೋದು, ಮೆಂಬರ್ಶಿಪ್, ಚರ್ಚಿನ ಪುಸ್ತಕದಲ್ಲಿ ಮೆಂಬರ್ಶಿಪ್ ಅಂತ ಬರೆದಿರ್ಬೋದು. ಒಂದು ವೇಳೆ ಕೆಲವು ಪದವಿಗಳು ಉಳ್ಳವರಾಗಿರುವುದಾದರೆ ನಿಮ್ಮ ಹೆಸರುಗಳು PC ಮೆಂಬರ್, ಕಮಿಟಿ ಮೆಂಬರ್, ಸೆಕ್ರೆಟರಿ, ಟ್ರೆಷರರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಅಂತ ಬರೆದಿರ್ಬೋದು. ನಿಮ್ಮ ಹೆಸರುಗಳು ನೀವು ಕೆಲಸ ಮಾಡುವಂಥ ಕಂಪನಿಯ ಐಡೆಂಟಿಟಿ ಕಾರ್ಡಲ್ಲಿ ಬರೆದಿರ್ಬೋದು. ನಿಮ್ಮ ನೋಡಿ ಒಂದು ಪ್ರಶ್ನೆ, ನಿಮ್ಮ ಹೆಸರು ಪರಲೋಕದಲ್ಲಿರುವಂಥ ಜೀವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆಯಾ? ಅದೇ ಮುಖ್ಯ. ಇಲ್ಲೆಲ್ಲ ಹೆಸರು ಇದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ, ಅಲ್ಲಿ ಹೆಸರಿರಬೇಕು. ನನ್ನ ಹೆಸರಿನಲ್ಲಿ ಸ್ವಂತ ಮನೆಯಲ್ಲ, ಜಮೀನಿಲ್ಲ ಅಂತ ಚಿಂತೆ ಪಡ್ತಿದೆಯಾ? ಮಗನೇ, ನಿನ್ನ ಹೆಸರು ಇಲ್ಲಿ ಬರೆಯಲ್ಪಡಲಿಲ್ಲ ಅಂದರೂ ಪರವಾಗಿಲ್ಲ, ಪರಲೋಕದಲ್ಲಿರುವಂಥ ಜೀವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನು ನೆನೆಸಿ ಸಂತೋಷಪಡು. ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ. ಇವತ್ತೊಂದು ಎಚ್ಚರಿಕೆ ಮಾತು ನಮ್ಮೆಲ್ಲರಿಗೂ ಕೂಡ, ಅಲ್ಲಿ ಯೇಸು ಕ್ರಿಸ್ತನು ಅದನ್ನು ಅಳಿಸದ ಹಾಗೆ ನಮ್ಮ ಜೀವಿತ ಇರಬೇಕು. ಆಮೇಲೆ ಅಲ್ಲಿ ಯೇಸು ಕ್ರಿಸ್ತನು ನಮ್ಮ ಹೆಸರನ್ನು ತೆಗೆಯದ ಹಾಗೆ ನಮ್ಮ ಜೀವಿತ ಇರಬೇಕು. ಕಾರಣ ಇಲ್ಲಿ ಹೇಳ್ತಿದ್ದಾನೆ, ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ, ಯಾರೆಲ್ಲ ಜಯ ಹೊಂತಾರೋ ಅವರ ಹೆಸರನ್ನು ನಾನು ಅಳಿಸಿಬಿಡದೇ ಇರ್ತೇನೆ, ಅವರ ಹೆಸರನ್ನು ನಾನು ಅಳಿಸೋದೇ ಇಲ್ಲ. ಅಂದರೆ ಅಳಿಸೋದಕ್ಕೆ ಒಂದು ಅವಕಾಶ ಇದೆ. ದೇವರಿಗೆ ಮೆಚ್ಚಿಗೆಲ್ಲದಂಥ ಪಾಪಗಳು, ಪರಿಶುದ್ಧಾತ್ಮನ ದುಃಖಪಡಿಸುವಂಥ ಪಾಪಗಳನ್ನು ಮಾಡುವುದಾದರೆ ನಮ್ಮ ಹೆಸರುಗಳು ತೆಗೆಯಲ್ಪಡುತ್ತದೆ. ಅಂದರೆ ನಮ್ಮ ಜೀವಿತ ಹೇಗಿರಬೇಕು? ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡ್ವಿ, ಹೆಸರು ಜೀವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಂತರ ನಮ್ಮ ಜೀವಿತ ಹೇಗಿರಬೇಕು? ಅಲ್ಲಿ ತೆಗೆಯಲ್ಪಡದ ಹಾಗೆ ನಮ್ಮ ಜೀವಿತ ಇರಬೇಕು. ದೇವರೇ ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅದು ಮಾತ್ರವಲ್ಲ, ಅಂಥವರನ್ನು ನನ್ನವನೆಂದು ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಇವನು ನನ್ನವನು. ಈಗ ತಂದೆ ತಾಯಿಗಳು ಮಕ್ಕಳನ್ನು ನೋಡಿ ಹೇಳ್ತಾರಲ್ಲ, ಇವನು ನನ್ನ ಮಗ. ಒಂದು ಮದುವೆಗೆ ಹೋದರೆ ಹೇಳ್ತಾರಲ್ಲ, ನನ್ನ ಮಗ. ಇನ್ನು ಮಗ ಸ್ವಲ್ಪ ಫಾರಿನ್ ಗೀರಿನ್ ಹೋಗಿ ಬಂದರೆ ಅಯ್ಯೋ, ಒಂದೊಂದು ಜಾಗದಲ್ಲಿ ಇವು ನನ್ನ ಮಗ, ಫಾರಿನಲ್ಲಿದ್ದಾನೆ ಇವು ನನ್ನ ಮಗ, ಅಮೇರಿಕಾದಲ್ಲಿದ್ದು ನನ್ನ ಮಗ, ಲಂಡನ್ನಲ್ಲಿದ್ದಾನೆ ಇವು ನನ್ನ ಮಗ, ಆಸ್ಟ್ರೇಲಿಯಾದಲ್ಲಿದ್ದಾನೆ. ನಾನು ಒಬ್ಬರ ಜೊತೆ ಟ್ರೈನಲ್ಲಿ ಬಂದೆ. ಅವರು ಒಬ್ಬರು ಮಗ ಬಂದು ಅಮೇರಿಕಾದಲ್ಲಿದ್ದಾನೆ, ಇನ್ನೊಂದು ಮಗಳು ಬಂದು UK ಇನ್ನೊಂದು ಮಗ ಬಂದು ಎಲ್ಲೋ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಆ ಯಪ್ಪ ಟ್ರೈನ್ ಜರ್ನಿ ಪೂರ್ತಿ ಅವ್ರ ಮಕ್ಕಳ ಬಗ್ಗೆ, ನನ್ನ ಮಗ ಅಮೇರಿಕಾ, ನನ್ನ ಮಗಳು ಇಲ್ಲಿ, ನನ್ನ ಮಗ ಅಲ್ಲಿ. ನನ್ನವನಂದೆಂಬುದಾಗಿ ಲೋಕದಲ್ಲಿರುವಂಥ ತಂದೆ ಹೇಳಬೇಕಾದ್ರೆ, ನಾವು ದೇವರು ಬಯಸುವಂಥ ಜೀವಿತವನ್ನು ನಡೆಸಬೇಕಾದ್ರೆ ಯೇಸು ಹೇಳ್ತಿದ್ದಾನೆ, ಯಾರ ಮುಂದೆ? ತಂದೆ ಆದಂಥ ದೇವರ ಮುಂದೆ, ದೇವದೂತರ ಮುಂದೆ ಯೇಸು ಹೇಳ್ತಾನೆ, ಇವನು ನನ್ನವನು, ಇವನು ನನ್ನವನು. ಅವರ ಮುಂದೆ ಕರ್ತನ ಅರಿಕೆ ಮಾಡ್ತಾನೆ, ಒಪ್ಪುತ್ತಾನೆ. ಅಂದರೆ ಬಾಯಿ ತೆರೆದು ಹೇಳ್ತಾನೆ,
ಎಂಥ ಒಂದು ಭಾಗ್ಯತೆ ಅಲ್ವೇ, ಎಂಥ ಒಂದು ಆಶೀರ್ವಾದ ಅಲ್ವೇ, ಎಂಥ ಒಂದು ಘನತೆ ಅಲ್ವೇ, ಎಂಥ ಒಂದು ಗೌರವ ಅಲ್ವೇ, ಎಂಥ ಒಂದು ಮರ್ಯಾದೆ ಅಲ್ವೇ. ಭೂಮಿ ಆಕಾಶ ಉಂಟು ಮಾಡಿದಂಥ ತಂದೆ ಆದಂಥ ದೇವರ ಮುಂದೆ ಯೇಸು ಕ್ರಿಸ್ತನು ನಮ್ಮನ್ನು ನೋಡಿ ಇವನು ನನ್ನವನು ಎಂಬುದಾಗಿ ಅರಿಕೆ ಮಾಡುವುದು. ಇದಕ್ಕೆ ನಾವು ಪ್ರಯಾಸ ಪಡೋಣ. ಆಮೇಲೆ ನಾವು ರಕ್ಷಣೆ ಹೊಂದಿದ್ದು ನಿಜ, ಅದರ ರಕ್ಷಣೆಯನ್ನು ಕಾದುಕೊಳ್ಳಲು ನಾವು ಪ್ರಯಾಸ ಪಡಬೇಕು. ನಮ್ಮ ವಸ್ತ್ರಗಳು ಶುಭ್ರವಾಗಿ ನಾವು ಇಟ್ಕೊಳ್ಳಬೇಕು. ಯೇಸು ನಮ್ಮ ನೋಡಿ ಯೋಗ್ಯರೆಂಬುದಾಗಿ ಕರೆಯುವಂತೆ ದೇವರು ನಮಗೆ ಆ ಕೃಪೆಯನ್ನು ಅನುಗ್ರಹಿಸುವಂತೆ ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ದೇವರ ವಾಕ್ಯದಲ್ಲಿ, ಸೇವೆಯಲ್ಲಿ ನಿರತರಾಗಿರಬೇಕು. ಎಲ್ಲ ಜನರು, ಈ ಸಭೆಯಲ್ಲಿರುವಂಥ ಅನೇಕ ಜನರು ಒಂದು 95% ಇಟ್ಕೊಳ್ಳೋಣ, ದೇವರಿಗೆ ಮೆಚ್ಚುಗಿಲ್ಲದ ಜೀವನವನ್ನು ಜೀವಿಸ್ತಿದ್ರು. ಇದರಲ್ಲಿ ಕೆಲವರು ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದೆ ಪರಿಶುದ್ಧ ಜೀವಿತ ನೀಡಿಸ್ತಿದ್ರು. ಎಲ್ಲರೂ ಮಾಡೋದನ್ನು ನಾವು ಮಾಡೋದು ಬೇಡ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ನಾವು ಮಾಡೋದು. ಎಲ್ಲರೂ ಓಕೆ, ಒಂದು ರಾಜಿ ಮಾಡಿಕೊಳ್ಳುವಂಥ ಜೀವಿತವನ್ನು ನಾವು ಮಾಡೋದು ಬೇಡ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯದ ಪ್ರಕಾರ ನಮ್ಮ ಜೀವಿತವಿರಲಿ. ಆಗ ದೇವರು ನಮಗೆ ಶುಭ್ರ ವಸ್ತ್ರವನ್ನು ಕೊಡ್ತಾನೆ, ಆತನ ಸಂಗಡ ನಾವು ನಡಿತೇವೆ. ಅದು ಮಾತ್ರವಲ್ಲ, ನಮ್ಮ ಹೆಸರು ಪರಲೋಕದ ಜೀವಬಾಧ್ಯರ ಪಟ್ಟಿಯಿಂದ ತೆಗೆಯಲ್ಪಡುವುದೇ ಇಲ್ಲ. ತಂದೆಯ ಮುಂದೆ, ದೇವದೂತರ ಮುಂದೆ ಯೇಸು ಕ್ರಿಸ್ತನು ನಮ್ಮನ್ನು ನೋಡಿ ಇವನು ನನ್ನವನೆಂದು ಒಪ್ಪುತ್ತಾನೆ ಅಥವಾ ಅರಿಕೆ ಮಾಡ್ತಾನೆ. ದೇವರ ಈ ಕೃಪೆ ನಮಗೆ ಅನುಗ್ರಹಿಸು ಸ್ವಾಮಿ. ದೇವರು ಮೆಚ್ಚುವಂಥ ಆ ಜೀವಿತವನ್ನು ನಾವು ನಡೆಸಲು ನಮ್ಮನ್ನು ಸಮರ್ಪಿಸೋಣ. ಪರಿಶುದ್ಧಾತ್ಮನ ಕೃಪೆಯನ್ನು ಕೇಳೋಣ. ದೇವರ ಬಲವನ್ನು ನಾವು ಹುಡುಕೋಣ. ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಸತ್ಯವೇದದಲ್ಲಿ ನಾವು ಧ್ಯಾನದಲ್ಲಿರುವಾಗ ನಿಜವಾಗಲೂ ದೇವರ ಕೃಪೆಯನ್ನು ಕೊಡ್ತಾನೆ. ಸಭೆಗಳಿಗೆ ದೇವರಾತ್ಮನು ಹೇಳುವುದನ್ನು ಕಿವಿಳ್ಳವನು ಕೇಳಲಿ. ಕರ್ತನು ಈ ಸಾರ್ದಿಸ್ ಪಟ್ಟಣದಲ್ಲಿರುವಂಥ ಸಭೆಗೆ ಮಾತನಾಡಿದ್ದನ್ನು ಕಳೆದ ವಾರ, ಈ ವಾರ ನಾವು ಧ್ಯಾನ ಮಾಡಿ ನಾವು ಮುಗಿಸಿದ್ದೇವೆ. ಮುಂದಿನ ವಾರ ಲವೋದಿಕ್ಯದಲ್ಲಿರುವಂಥ ಸಭೆಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನಿಸೋಣ.